ಆದರೆ ಒಂದು ಮಾತು, ಬಂಗಾರಿ ಸ್ವಇಚ್ಛೆಯಿಂದ ಒಪ್ಪಿದ್ರೆ ಮಾತ್ರ ಮದುವೆ ಮಾಡಿಸ್ತೀನಿ. ಅವನಿಗೆ ಒಪ್ಪಿಗೆ ಇಲ್ಲದೆ ಇದ್ರೆ ಈ ಮದುವೆ ಕನ್ಸಲ್ಲೂ ನಡೆಯಲ್ಲ. ಹೋದ ಕೆಲಸ ಏನಾಯ್ತು ಮಣಿಕಂಠ? ಜಾಜಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು, ಅದನ್ನೇ ಹೇಳೋಣ ಅಂತ ಬಂದೆ. ಎಲ್ಲಿದ್ದಾಳೆ ಅವಳು? ಕಣ್ಣಿಗೆ ಕಂಡ್ರು ಕಾಣಿಸ್ದಾಕ ಹೋಗ್ಬಿಟ್ಲಲ್ಲ, ಎಲ್ಲಿದ್ದಾಳೆ? ಅವಳು ಆ ರುದ್ರಪ್ಪನ ಮನೇಲೇ ಇದ್ದಾಳೆ. ನಿನ್ ಕಣ್ಣಾರೆ ನೋಡ್ದ್ಯಾ? ಅವಳು ಅಲ್ಲೇ ಇದ್ದಾಳೆ? ಹೌದು, ನಾನು ಕಣ್ಣಾರೆ ಕಂಡಿದ್ದೀನಿ ಶಾಸ್ತ್ರಿಗಳೇ, ಅವ್ರ ಮನೇಲೇ ಇದ್ದಾಳೆ. ನಾನು ಅವಳನ್ನ ಅಲ್ಲಿಂದ ಉಪಾಯವಾಗಿ ಕರ್ಕೊಂಬಂದ್ರೆ ಅವಳು ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇದೆ ವಿರೂಪಾಕ್ಷ. ಆ ರುದ್ರಪ್ಪ ಸಾಮಾನ್ಯದವನಲ್ಲ. ಊರಿಡಿ ಅವನ ಆಳುಗಳನ್ನ ಬಿಟ್ಟು ಜಾಜಿನ ಹುಡ್ಸಿದ್ದಾನೆ. ಮಣಿಕಂಠ ಅವನ ಆಳುಗಳ ಕೈಗೆ ಸಿಕ್ಕಿ ಪೆಟ್ಟು ತಿಂದಿದ್ದಾನೆ. ಆಮೇಲೆ ಜಾಜಿನ ಎತ್ತಾಕೊಂಡು ಹೋಗಿದ್ದಾರೆ. ಆ ಕೆಲಸ ನಾವೇ ಮಾಡಿದ್ದು ಅಂತ ಗೊತ್ತಾಗಿರಬಹುದಾ? ಗೊತ್ತಾಗಿರ್ಬೋದು, ಗೊತ್ತಾಗದೇನು ಇರ್ಬೋದು. ಆದ್ರೆ ನಾವು ನಮ್ಮ ಎಚ್ಚರದಲ್ಲಿ ಇರಬೇಕು. ಇನ್ನು ಜಾಜಿನ ಹಿಡಿಬೇಕಾದ್ರೆ ನಾವು ನಾಜೂಕಾಗಿ ಬಲೆನ ಹೆಣಿಬೇಕು. ಆ ಕೆಲಸ ನನಗೆ ಬಿಡು. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಲ್ವಾ? ಇನ್ನು ಅವಳನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ಕೂಗ್ರಿ ಅವರಿಬ್ಬರನ್ನು ಆಚೆಗೆ. ಬಂಗಾರಿ ಅವನಾಗವನೇ ಮದ್ವೆಗೆ ಒಪ್ಕೊಂಡಿರೋದನ್ನ ಅವನ ಬಾಯಿಂದಾನೆ ಹೇಳಿಸ್ತೀನಿ. ರಾಮಕೃಷ್ಣ, ಕರಿ ಅವರಿಬ್ರನ್ನ. ಅಪ್ಪ, ಬಂಗಾರಿ ಜೊತೆ ಮದುವೆ ಆದ್ರೆ ಮಾತ್ರ ವಿಗ್ರಹ ಕೊಡ್ತೀಯಲ್ಲ ಮಗಳೇ? ಹೌದು. ಬಂಗಾರಿ, ನಿನಗೆ ಒಪ್ಪಿಗೆ ಇದೆ ತಾನೇ ಈ ಮದುವೆ? ಒಪ್ಪಿಗೆ ಇದೆ. ಹೊಸ ಬಟ್ಟೆ,
ಹೊಸ ಬಟ್ಟೆ ತೊಟ್ಟು ಮಾತ್ರಕ್ಕೆ ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸೋ ಮೂರ್ಖ ಅಲ್ಲ ನಾನು. ನೀನು ನಾನು ಅನ್ಕೊಂಡಂಗಿಲ್ಲ ಕಣೋ. ಪೆದ್ದ ಅನ್ಕೊಂಡಿದ್ದೆ. ಪೆದ್ದ ನೀನಲ್ಲ, ನಾವು. ಏನಂದೆ ನೀನು? ನನ್ನ ಮಗಳು ಬೇಡ, ನನ್ನನ್ನು ಬಿಟ್ಬಿಡಿ, ನಾನು ಇಲ್ಲಿಂದ ಓಡೋಗ್ತೀನಿ ಅಂದೆ. ಈಗೇನು ಮಾಡಿದೆ ನೀನು? ದೇವಿಕನ್ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ನನ್ನ ಅವಮಾನ ಮಾಡ್ದೆ. ಕಡೆಗೂ ನಿನ್ನ ವಕ್ರ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಒಟ್ಟು 10 ಏಟ್ಗಳು ಲೆಕ್ಕ ತಪ್ಪದಂಗೆ ಎಣಿಸ್ಕೊಂಡಿದ್ದೀನಿ. ಎಲ್ಲದೂ ದೇವಿಕಾ ಹೊರದೆ ಒಪ್ಪಿಸ್ತೀನಿ. ನೋಡ್ ಬಂಗಾರಿ, ಹಾಗೆ ಮಾಡಬೇಡ. ದೇವಿಕಾಗಿ ವಿಷಯ ಗೊತ್ತಾಗಬಾರ್ದು. ನಿನ್ಗೇನು ಬೇಕು ಕೇಳು, ಕೊಡ್ತೀನಿ. ನಿಮ್ಮ ಮಗಳು ಬಂಗಾರಿ, ನನ್ನ ಮಗಳನ್ನ ಬಿಟ್ಟು ಏನು ಬೇಕಾದ್ರೆ ಕೇಳು. ಎಷ್ಟು ದುಡ್ಡು ಬೇಕು ನಿನಗೆ? ಕೊಡ್ತೀನಿ, ತಗೊಂಡು ಹೋಗ್ತಾ ಇರೋ. ಎಷ್ಟು ಕೊಡ್ತೀರಾ? 50,000. 50,000ನಾ? ಮತ್ತೆಷ್ಟೋ ಬೇಕು ನಿನಗೆ? 1 ಲಕ್ಷ, 2 ಲಕ್ಷ, 5 ಲಕ್ಷ? ಅಷ್ಟೇನಾ? ಆಯ್ಕೊಂಡು ತಿನ್ನೋ ತಿರ್ಕೆ ನೀನು. ಇನ್ನೆಷ್ಟೋ ಬೇಕು ನಿಂಗೆ? ಹೋಗ್ಲಿ, ಲಕ್ಷನ ಕೈಯಲ್ಲಾದ್ರೂ ಹಿಡಿದಿದ್ಯಾ? ಎಣ್ಸಕ್ಕಾದ್ರೂ ಬರುತ್ತೆ ನಿನ್ಗೆ? 8 ಲಕ್ಷ ಕೊಡ್ತೀನಿ. ಅದನ್ನ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಇನ್ ಮುಂದೆ ಈ ಕಡೆ ತಲೆ ಹಾಕಿ ಕೂಡ ಮಲಗಬೇಡ. 8 ಅಲ್ಲ, 80 ಲಕ್ಷ ಕೊಡ್ತೀನಿ ಅಂದ್ರೂ ನಾ ದೇವಿಕನ್ ಬಿಡಲ್ಲ. ನನ್ನ ಜೊತೆ ಆಟ ಆಡಕ್ ಬರಬೇಡ ಬಂಗಾರಿ. ನನ್ನ ಎದುರಾಗ ಆಟಕ್ಕೆ ನಿಂತ್ರೆ ಧೂಳಿಪಟ ಆಗೋಗ್ತ್ಯಾ. ನಿಮ್ಗೇನು ಮಾಡೋಕ್ಕಾಗಲ್ಲ. ದೇವಿಕನೇ ಹೇಳಿದಾಳೆ, ನಿಮ್ಗೆ ಯಾರೋ ತೊಂದರೆ ಕೊಟ್ರೆ ನಂಗೆ ಹೇಳು, ನಾನು ನೋಡ್ಕೋತೀನಿ ಅಂತ. ಒಂದು ಬಿಡ್ದಂಗೆ ಎಲ್ಲ ದೇವಿಕನ ಹತ್ರ ಹೇಳ್ತೀನಿ. ಬಂಗಾರಿ, ಕೊನೆಗೂ ನಿನ್ ಪ್ರೀತಿ ಸಾಬೀತಾಗೋಯ್ತು. ಒಳಗಿಷ್ಟು ಪ್ರೀತಿ ಬಚ್ಚಿಟ್ಕೊಂಡು ಯಾಕೆ ಸುಮ್ಮನಿದ್ದೆ? ಏನಾಯ್ತು ಕಟ್ಟಿ? ವಿಗ್ರಹ ಕಾಣಿಸ್ತಾ? ನಿಮ್ ವಿಚಾರನ ಸರಿಯಾಗಿ ತಿಳ್ಕೊಳ್ತೆ ಹೇಗೇಗೋ ಮಾತಾಡ್ತಿದ್ದೀರಾ. ಇನ್ನೇನೋ ತಿಳ್ಕೋಬೇಕು ನಿನ್ ಬಗ್ಗೆ. ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿರಲ್ಲ.